ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ದಿನದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಕೆಲವು ಆರ್ಟಿಕಲ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ಸ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಮೊದಲ ಆರ್ಟಿಕಲ್ನ ನೋಡೋಣ. ಲೋಕಸಭಾ ಕ್ಲಿಯರ್ಸ್ ನ್ಯೂಕ್ಲಿಯರ್ ಬಿಲ್ ಅಲವಿಂಗ್ ಪ್ರೈವೇಟೈಸೇಷನ್. ಮತ್ತೊಂದು ಆರ್ಟಿಕಲ್ ಬಂದು ಇನ್ ಇನ್ಶೂರೆನ್ಸ್ ಸೆಕ್ಟರ್ ಲೆಟ್ ದ ಮಾರ್ಕೆಟ್ ವರ್ಕ್. ಸೊ ಈ ಎರಡು ಆರ್ಟಿಕಲ್ಗಳು ಏನಿದೆ, ಈ ಎರಡು ಆರ್ಟಿಕಲ್ಗಳ ಸಂಕ್ಷಿಪ್ತವಾದ ವಿವರಣೆ ಏನಿದೆ ಅದನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀವಿ. ವಿತ್ ರೆಸ್ಪೆಕ್ಟ್ ಟು ಶಾಂತಿ ಬಿಲ್, ಇದು ನ್ಯೂಕ್ಲಿಯರ್ ಸೆಕ್ಟರ್ಗೆ ರಿಲೇಟ್ ಆಗಿರುವಂತಹ ಒಂದು ಇನ್ಫಾರ್ಮೇಷನ್ ಏನಿದೆ, ಇದನ್ನ ನಾವು 16ನೇ ಡಿಸೆಂಬರ್ನ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ ಕಂಪ್ಲೀಟ್ ಆಗಿ. ಮತ್ತು ಈ ಒಂದು ಆರ್ಟಿಕಲ್ ಏನಿದೆ ಇದನ್ನು ನಿನ್ನೆ ಅಂದರೆ 17ನೇ ಡಿಸೆಂಬರ್ನ ವಿಡಿಯೋದಲ್ಲಿ ನಾವು ಈ ಒಂದು ಆರ್ಟಿಕಲನ್ನು ಅಂದರೆ ಟಾಪಿಕನ್ನು ನೋಡಿದ್ದೀವಿ. ಸೊ ಈಗ ಮತ್ತೆ ಯಾಕೆ ನಾವು ನೋಡ್ತಾ ಇದ್ದೀವಿ ಅಂತಂದರೆ, ಈ 16ನೇ ಡಿಸೆಂಬರ್ ನಾವು ಏನು ನೋಡಿದ್ವಿ ಅಂದರೆ ಇದನ್ನ ಲೋಕಸಭೆಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡಿದ್ವಿ. ಬಟ್ ಈಗ ಏನಿದೆ, ಲೋಕಸಭೆಯಲ್ಲಿ ಪ್ರೆಸೆಂಟ್ ಮಾಡಿ ಈ ಬಿಲ್ಲನ್ನು ಲೋಕಸಭೆಯಲ್ಲಿ ಈ ಒಂದು ಬಿಲ್ ಏನಿದೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ನ್ಯೂಕ್ಲಿಯರ್ ಎನರ್ಜಿ ಏನು ಪ್ರೈವೇಟೈಸೇಷನನ್ನು ಅಲೌ ಮಾಡಬೇಕು ಅನ್ನುವಂಥದ್ದೇನಿತ್ತು, ಈ ಒಂದು ಬಿಲ್ಲನ್ನು ಲೋಕಸಭೆ ಪಾಸ್ ಮಾಡಿದೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಈ ಆರ್ಟಿಕಲ್ನ ತಿಳ್ಕೊತೀವಿ. ಅಂದರೆ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿರಬೇಕು. ಜಸ್ಟ್ ನಾವು ಬಿಲ್ ಪ್ರೆಸೆಂಟ್ ಮಾಡಿದ್ದಾರೆ, ಇಲ್ಲ ಈ ಬಿಲ್ ಪ್ರಾವಿಷನ್ಸ್ ಇದೆ ಅಂತ ತಿಳ್ಕೊಂಡ್ರೆ ಸಾಲೋದಿಲ್ಲ. ಬದಲಿಗೆ ಅದು ಪಾಸ್ ಆಗಿದೆಯಾ, ಅದಕ್ಕೆ ಪ್ರೆಸಿಡೆಂಟ್ ಅಸೆಂಟ್ ಸಿಕ್ಕಿದೆಯಾ, ಇದೆಲ್ಲ ಕೂಡ ನಮಗೆ ತಿಳ್ಕೊಬೇಕಾಗತ್ತೆ. ನಂತರ ಅದೇ ರೀತಿಯಲ್ಲಿ ನಾವು ನೋಡೋಕೆ ಹೋದರೆ ಈ ಒಂದು ಆರ್ಟಿಕಲ್ನ ನಿನ್ನೆ ನಾವು ನೋಡಿದ್ವಿ. ಸೊ ಈ ಆರ್ಟಿಕಲ್ ಏನು ಹೇಳಿತ್ತು, ನಿನ್ನೆ ಆರ್ಟಿಕಲ್ ನಾವು ಏನು ನೋಡಿದ್ವಿ ಅಂದರೆ 100% FDI ಬಿಲ್ ಏನಿದೆ ಇನ್ ಇನ್ಶೂರೆನ್ಸ್ ಸೆಕ್ಟರ್, 100% FDIನ ಅಲೌ ಮಾಡ್ತೀವಿ ಅನ್ನುವಂಥ ಬಿಲ್ಲನ್ನು ಲೋಕಸಭೆ ಪಾಸ್ ಮಾಡಿದೆ ಅಂತ ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ. ಇವತ್ತು ಏನು ನೋಡ್ತೀವಿ ಅಂದರೆ ಇದನ್ನ ರಾಜ್ಯಸಭೆ ಕೂಡ ಪಾಸ್ ಮಾಡಿದೆ ಅನ್ನೋದನ್ನ ತಿಳ್ಕೊಬೇಕು. ಸೊ ಈಗ ಲೋಕಸಭೆನೂ ಪಾಸ್ ಮಾಡಿದೆ, ರಾಜ್ಯಸಭೆನೂ ಪಾಸ್ ಮಾಡಿದೆ ಅಂದರೆ ಇದನ್ನ ನೆಕ್ಸ್ಟ್ ಏನಕ್ಕೆ ಕಳಿಸ್ತಾರೆ, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಏನಾದ್ರು ರಿವ್ಯೂಸ್ ಇದೆಯಾ ಅದನ್ನು ಚೆಕ್ ಮಾಡಿ ತದನಂತರ ಪ್ರೆಸಿಡೆಂಟ್ ಅಸೆಂಟ್ಗೆ ಈ ಒಂದು ಬಿಲ್ ಹೋಗುತ್ತೆ. ಸೊ ಈಗ ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ ಅಂತಂದರೆ ಆಲ್ಮೋಸ್ಟ್ ಇದಕ್ಕೆ ಆಲ್ಮೋಸ್ಟ್ ಈ ಒಂದು ಏನು ಪ್ರಾವಿಷನ್ಸ್ ಇದೆ ಈ ಬಿಲ್ಲಲ್ಲಿ ಅದೆಲ್ಲ ಗೆಜೆಟ್ ನೋಟಿಫಿಕೇಶನ್ ಆಗಿ ಟರ್ನ್ ಆಗುತ್ತೆ ಅನ್ನೋದು. ಅಂದರೆ ಈಗ ಎರಡು ಲೋಕಸಭಾನು ಪಾಸ್ ಮಾಡಿದೆ, ರಾಜ್ಯಸಭೆನೂ ಪಾಸ್ ಮಾಡಿರುವಂಥ ಕಾರಣ ಆ್ಯಕ್ಟ್ ಆಗಿ ಬದಲಾಗುವ ಎಲ್ಲ ಒಂದು ಸಾಧ್ಯತೆ ಇರುವಂಥ ಕಾರಣ ನಾವು ಈಗ ಈ ಆರ್ಟಿಕಲ್ನ ನೋಡ್ತಾ ಇದೀವಿ. ಒಂದ್ಸತಿ ಜಸ್ಟ್ ಬ್ರಷ್ ಅಪ್ ಮಾಡೋದಕ್ಕೆ ಈ ಎರಡರದ ಪ್ರಾವಿಷನ್ಸ್ ಏನಿದೆ ಅನ್ನೋದನ್ನು ನೋಡ್ಕೊಂಡ್ಬಿಡ. ಸೊ ಮೊದಲಿಗೆ ಶಾಂತಿ ಬಿಲ್ ಅಂದರೆ ಸಸ್ಟೈನಬಲ್ ಹಾರ್ನೆಸಿಂಗ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಏನಕ್ಕೆ ಈ ಒಂದು ಬಿಲ್ಲನ್ನು ಪ್ರೆಸೆಂಟ್ ಮಾಡಿರೋದು ಅಂತಂದರೆ, ಇಷ್ಟು ದಿನ ಭಾರತದ ನ್ಯೂಕ್ಲಿಯರ್ ಸೆಕ್ಟರ್ ಏನಿದೆ ಅಂದರೆ ನ್ಯೂಕ್ಲಿಯರ್ ಎನರ್ಜಿಯ ಸೆಕ್ಟರ್ ಏನಿದೆ, ಇಲ್ಲಿ ಕೇವಲ ಪಬ್ಲಿಕ್ ಸೆಕ್ಟರ್ ಮಾತ್ರನೇ ಅಲವ್ ಆಗ್ತಾ ಇದ್ದಿದ್ದು. ಅಂದರೆ ಗವರ್ಮೆಂಟ್ ಓನ್ಡ್ ಏನಿರುತ್ತೆ ಕಂಪನೀಸ್ಗಳು, ಅವರು ಮಾತ್ರ ಈ ನ್ಯೂಕ್ಲಿಯರ್ ಸೆಕ್ಟರ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು. ಬಟ್ ಈಗ ಈ ಒಂದು ಬಿಲ್ನ ಮುಖಾಂತರ ಪ್ರೈವೇಟ್ ಸೆಕ್ಟರ್ಗಳು ಕೂಡ ನ್ಯೂಕ್ಲಿಯರ್ ಎನರ್ಜಿಯ ಪ್ರೊಡಕ್ಷನಲ್ಲಿ ಇರ್ಬೋದು, ಇಲ್ಲ ನ್ಯೂಕ್ಲಿಯರ್ ಎನರ್ಜಿ ಎಕ್ಸ್ಪ್ಯಾನ್ಷನ್ ಅಲ್ಲಿ ಇರ್ಬೋದು, ಇದು ಎಲ್ಲದರಲ್ಲೂ ಪ್ರೈವೇಟ್ ಪ್ಲೇಯರ್ಸನ್ನು ಎನ್ಕರೇಜ್ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಶಾಂತಿ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಸೊ ಯಾಕೆ ಅಂತಂದರೆ, ಏನು ನಮ್ಮ ಒಂದು ನ್ಯೂಕ್ಲಿಯರ್ ಎನರ್ಜಿ ಇದೆ ಪ್ಲಸ್ ಏನು ಕ್ಲೀನ್ ಎನರ್ಜಿಯ ಒಂದು ಟಾರ್ಗೆಟ್ ಇದೆ, ಭಾರತದ ಕ್ಲೀನ್ ಎನರ್ಜಿ ಟಾರ್ಗೆಟ್ ಏನಿದೆ, ಏನದು 2070 ಒಳಗೆ ನಾವು ನೆಟ್ ಝೀರೋ ಎಮಿಷನನ್ನು ಫಾಲೋ ಮಾಡ್ತೀವಿ. ನೆಟ್ ಝೀರೋ ಎಮಿಷನ್ ಟಾರ್ಗೆಟನ್ನು ಭಾರತ ಹೊಂದಿದೆ. ಸೊ ಈ ಒಂದು ಟಾರ್ಗೆಟನ್ನು ನಾವು ಸಂಪೂರ್ಣಗೊಳಿಸಬೇಕು ಅಂತಂದರೆ ಪ್ರೈವೇಟ್ ಪ್ಲೇಯರ್ಸ್ನ ಒಂದು ಪಾರ್ಟಿಸಿಪೇಷನ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಖಾಸಗಿ ಕಂಪನಿಗಳ ಹತ್ರ ಅವ್ರಿಗೇನಿರುತ್ತೆ, ಮೇಯ್ನಾಗಿ ಫಂಡಿಂಗ್ ಇರುತ್ತೆ, ತದನಂತರ ಎಕ್ಸ್ಪರ್ಟೀಸ್ ಇರುತ್ತೆ, ತದನಂತರ ಏನಿರುತ್ತೆ ಲೇಟೆಸ್ಟ್ ಟೆಕ್ನಾಲಜಿ ಇರುತ್ತೆ. ಸೊ ಈ ಎಲ್ಲದರ ಒಂದು ಉಪಯೋಗವನ್ನು ನಾವು ಈ ಒಂದು ನ್ಯೂಕ್ಲಿಯರ್ ಸೆಕ್ಟರಲ್ಲಿ ಮಾಡಿದಾಗ ನಾವು ಭಾರತದ ಏನು ಧ್ಯೇಯಗಳಿವೆ, SDG ಗೋಲ್ಗಳಿರ್ಬೋದು, ಇಲ್ಲ ಪ್ಯಾರಿಸ್ ಅಗ್ರಿಮೆಂಟ್ ಇರ್ಬೋದು, ಇಲ್ಲ ನ್ಯಾಷನಲಿ ಡಿಟರ್ಮಿನ್ಡ್ ಕಾಂಟ್ರಿಬ್ಯೂಷನ್ಸ್ ಏನಿದೆ, ಇವುಗಳೆಲ್ಲದನ್ನು ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಸೊ ಇದಿಷ್ಟು ಏನಾಯಿತು ವಿತ್ ರೆಸ್ಪೆಕ್ಟ್ ಟು ನ್ಯೂಕ್ಲಿಯರ್ ಸೆಕ್ಟರ್ ಆಯಿತು. ಇನ್ನು ನಾವು ಈ ಒಂದು FDI ಲಿಮಿಟ್ ಏನು ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ಏನು FDI ವಿದೇಶಿ ಹೂಡಿಕೆಗಳು, ಇನ್ಶೂರೆನ್ಸ್ ಸೆಕ್ಟರ್ ಏನಿದೆ, ಭಾರತದ ಇನ್ಶೂರೆನ್ಸ್ ಸೆಕ್ಟರ್ ಏನಿದೆ, ಇದರಲ್ಲಿ ವಿದೇಶಿ ಹೂಡಿಕೆಗಳನ್ನು ಮತ್ತಷ್ಟು ಆಕರ್ಷಿಸುವಂಥ ಕಾರಣದಿಂದ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅಂದರೆ ಇಷ್ಟು ದಿನ ಎಷ್ಟಿತ್ತು ಅಂದರೆ 74% ಇತ್ತು, 74% ಪ್ಲಸ್ ಆಟೋಮ್ಯಾಟಿಕ್ ರೂಟಲ್ಲಿ ಇತ್ತು, ಅಂದರೆ ಯಾವುದೇ ರೀತಿಯ ಪರ್ಮಿಷನ್ ಬೇಕಾಗಿರಲಿಲ್ಲ. ಈಗ ಅದನ್ನ 100% ಮಾಡಿದ್ದಾರೆ. ಸೊ 100% ಒಂದು ಇನ್ಶೂರೆನ್ಸ್ ಕಂಪನಿ ಇದೆ ಅಂದರೆ ಅದಕ್ಕೆ 100% ಕೂಡ ವಿದೇಶಿ ಹೂಡಿಕೆನೇ ಆಗಿರ್ಬೋದು ಅನ್ನುವಂಥ ಒಂದು ಪ್ರಾವಿಷನನ್ನು ಇಂಟ್ರೊಡ್ಯೂಸ್ ಮಾಡೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗುತ್ತೆ, ತದನಂತರ ಏನು ಇನ್ಶೂರೆನ್ಸ್ ಹೋಲ್ಡರ್ಸ್ ಇರ್ತಾರೆ, ಅವ್ರ ಪಾಲಿಸಿ ಹೋಲ್ಡರ್ಸ್ ಏನಿರ್ತಾರೆ ಅವ್ರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ತದನಂತರ ಇನ್ಶೂರೆನ್ಸ್ ಕವರೇಜ್ ಅಥವಾ ಇನ್ಶೂರೆನ್ಸ್ ಪೆನಿಟ್ರೇಷನ್ ಏನಿದೆ ಭಾರತದಲ್ಲಿ ಅದು ಕಡಿಮೆ ಇರುವಂಥ ಕಾರಣ ಈ ರೀತಿಯಾದ ಒಂದು ನಿರ್ಧಾರದಿಂದ ಆ ಇನ್ಶೂರೆನ್ಸ್ ಪೆನಿಟ್ರೇಷನ್ ಕೂಡ ಹೆಚ್ಚಾಗುತ್ತೆ ಅನ್ನೋದನ್ನು ಈ ಒಂದು ಬಿಲ್ ಮುಖಾಂತರ ಅವರು ಹೇಳ್ತಾ ಇದ್ದಾರೆ.
ಸೊ ಇನ್ನು ಫರ್ದರ್ ಇನ್ಫಾರ್ಮೇಷನ್ ಲೈಕ್ ಇದು ಯಾವ ರೀತಿಯಾಗಿ ಅಫೆಕ್ಟ್ ಮಾಡುತ್ತೆ, ಈ 2 ಬಿಲ್ಗಳು ಯಾವ ರೀತಿಯಾಗಿ ಅಫೆಕ್ಟ್ ಮಾಡುತ್ತೆ ಅದರ ಕುರಿತಾಗಿ ನಾವು ಹಿಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಆ ಮಾಹಿತಿಗಾಗಿ ನೀವು 16ನೇ ಡಿಸೆಂಬರು ಹಾಗೂ 17ನೇ ಡಿಸೆಂಬರ್ ವಿಡಿಯೋಗಳಲ್ಲಿ ಹೋದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಾವು ಆ ಟೈಮ್ ಸ್ಟ್ಯಾಂಪನ್ನು ಕೂಡ ಹಾಕಿರ್ತೀವಿ. ನಿಮ್ಗೆ ಯಾವ ಆರ್ಟಿಕಲ್ ಬೇಕೋ ಆ ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕೇವಲ ಆ ಆರ್ಟಿಕಲ್ನ ನೋಡ್ಬೋದಾಗುತ್ತೆ. ಸೊ ಈಗ ನಾವು ಮುಂದಿನ ಆರ್ಟಿಕಲ್ನ ನೋಡೋಣ. ರಿಪಬ್ಲಿಕ್ ಡೇ ಫ್ಲವರ್ ಶೋ ಟು ಸೆಲೆಬ್ರೇಟ್ಸ್ ಲೈಫ್ ಆಫ್ ಪೂರ್ಣಚಂದ್ರ ತೇಜಸ್ವಿ. ಸೊ ಈ ಒಂದು ಆರ್ಟಿಕಲ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ರಿಪಬ್ಲಿಕ್ ಡೇ ಫ್ಲವರ್ ಶೋ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೊಂದು ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ಇನ್ಫಾರ್ಮೇಷನ್ ಏನು ಅಂತ ತಿಳ್ಕೊಂಡು ತದನಂತರ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಮತ್ತು ರಿಪಬ್ಲಿಕ್ ಡೇ ಫ್ಲವರ್ ಶೋ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ನಾವು ನೋಡೋಣ. ಸೊ ಮೊದಲಿಗೆ ಈ ಒಂದು ರಿಪಬ್ಲಿಕ್ ಡೇ ಫ್ಲವರ್ ಶೋ ಏನಿದೆ ಇದನ್ನು ಎಲ್ಲಿ ನಡೆಸ್ತಾರೆ, ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನಲ್ಲಿ ನಡೆಸೋದು. ನಮ್ಮ ಲಾಲ್ಬಾಗ್, ಬೆಂಗಳೂರಿನ ಲಾಲ್ಬಾಗಲ್ಲಿ ಇದನ್ನ ನಡೆಸ್ತಾರೆ. ಈ ವರ್ಷದ ಒಂದು ಏನು ಈ ಫ್ಲವರ್ ಶೋ ಇದೆ ಇದು ಜನವರಿ 15ರಿಂದ 26ರವರೆಗೆ ನಡೀತದೆ. ಹಾಗೆ ಈ ವರ್ಷ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಆನರಲ್ಲಿ ಈ ಒಂದು ರಿಪಬ್ಲಿಕ್ ಡೇ ಫ್ಲವರ್ ಶೋನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅವರ ಒಂದು ಲೈಫ್ ಘಟನೆಗಳು ಏನಿದೆ ಆ ಘಟನೆಗಳನ್ನು ಇರ್ಬೋದು, ಇಲ್ಲ ಅವರ ಒಂದು ಪುಸ್ತಕಗಳದ ಯಾವ್ಯಾವ ಇಂಪಾರ್ಟೆಂಟ್ ಕಾದಂಬರಿಗಳು ಏನಿವೆ ಅವುಗಳನ್ನು ಪ್ರದರ್ಶಿಸೋದಿರ್ಬೋದು, ಆ ರೀತಿಯಾಗಿ ಮಾಡುವಂಥದ್ದು. ಸೊ ಇದರಿಂದ ಅವರಿಗೂ ಕೂಡ ಒಂದು ಟ್ರಿಬ್ಯೂಟನ್ನು ಕೊಡುವ ರೀತಿಯಲ್ಲಿ ಈ ಒಂದು ಫ್ಲವರ್ ಶೋನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಈಗ ನಾವು ನೆಕ್ಸ್ಟ್ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಮತ್ತು ರಿಪಬ್ಲಿಕ್ ಡೇ ಫ್ಲವರ್ ಶೋ ಹೇಗೆ ಸ್ಟಾರ್ಟ್ ಆಯಿತು ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ನೋಡೋಣ. ಸೊ ಮೊದಲಿಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ನೋಡೋಣ. ಸೊ ಇವರು ನಮ್ಗೆ ಗೊತ್ತಿರೋ ಹಾಗೇನೆ ರಾಷ್ಟ್ರ ಕವಿ ಕುವೆಂಪು ಅವರೇನಿದ್ದಾರೆ ಇವರ ಮಗ ಹೌದು. ಆ್ಯಂಡ್ ಇವರ ಜನ್ಮ ಇಯರ್ ಬಂದು 1938. ಹಾಗೆ ಅವರು ಮರಣ ಹೊಂದಿದ್ದು 2007ರಲ್ಲಿ. ಸೊ 1938ರಿಂದ 2007 ಇವರ ಒಂದು ಟೈಮ್ ಪೀರಿಯಡ್ ಆಗಿದೆ. ಹಾಗೆ ಇವರು ಒಂದು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಆಗಿದ್ರು. ಅಂದರೆ ರೈಟರ್ ಕೂಡ ಹೌದು, ಲೇಖಕರು ಹೌದು, ಫೋಟೋಗ್ರಾಫರ್ ಹೌದು, ಪೇಂಟರ್ ಹೌದು, ನ್ಯಾಚುರಲಿಸ್ಟ್ ಹೌದು, ಇವೆಲ್ಲನೂ ಆಗಿದ್ರು ಅನ್ನುವಂಥದ್ದು. ತದನಂತರ ಇವರಿಗೆ ಇಷ್ಟವಾದಂಥ ಏರಿಯಾಗಳು ಏನು ಅಂತ ನಾವು ನೋಡಿದ್ರೆ ಸೈನ್ಸ್ ಅಂದರೆ ಇಷ್ಟ, ವಿಜ್ಞಾನ ಇರ್ಬೋದು, ನೇಚರ್ ಇರ್ಬೋದು, ಅಥವಾ ಮಿಸ್ಟ್ರಿ ಇರ್ಬೋದು, ಅಡ್ವೆಂಚರ್, ಮತ್ತು ಈ ಏನು ಸೋಷಿಯಲ್ ಇಶ್ಯೂಸ್ ಇತ್ತು ದಲಿತ ಬಂಡಾಯ ಸಾಹಿತ್ಯಕ್ಕೂ ಅವರು ಲೇಟರ್ ಪೀರಿಯಡ್ ಆಫ್ ಟೈಮ್ ಲೈಕ್ ಇನಿಷಿಯಲಿ ಅವರು ನವ್ಯ ಕವಿಗಳಾಗಿದ್ರು ಕೂಡ ನಂತರ ಅವರು ದಲಿತ ಬಂಡಾಯಕ್ಕೆ ಚೇಂಜ್ ಆಗೋದನ್ನು ಕೂಡ ನಾವು ನೋಡ್ಬೋದಾಗುತ್ತೆ. ಮತ್ತು ಅವರ ಮುಖ್ಯವಾದ ವರ್ಕ್ಸ್ ಏನು ಅಂತ ನೋಡಿದ್ರೆ ಕರ್ವಾಲೋ ಇರ್ಬೋದು, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸು, ಮಾಯಾಲೋಕ ಇರ್ಬೋದು, ಅಬಚೂರಿನ ಪೋಸ್ಟ್ ಆಫೀಸ್ ಇರ್ಬೋದು, ಈ ರೀತಿಯಾಗಿ ಇವರ ಒಂದು ಪುಸ್ತಕಗಳನ್ನು ನಾವು ನೋಡಿದ್ರೆ ಅಥವಾ ಇವರ ವರ್ಕ್ಸನ್ನು ನೋಡಿದ್ರೆ ಬಹಳ ವೆರೈಟಿಯಾಗಿ ಇರೋದನ್ನು ನಾವು ನೋಡ್ತೀವಿ. ಅಂದರೆ ಇವ್ರದ್ದು ಹೇಗಿದೆ ಇವರ ಒಂದು ಸ್ಟೈಲ್ ಏನು ಅಂದರೆ ಒಂಥರ ಯುನೀಕ್ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ಇದೆ ಇವ್ರದ್ದು. ಅಂದರೆ ಕೆಲವು ಸತಿ ಏನು ಮಾಡಿದ್ದಾರೆ ಅಂದರೆ ಸೈನ್ಸ್ ಫಿಕ್ಷನ್ಗಳನ್ನು ಮಿಸ್ಟ್ರಿ ಜೊತೆ ಮಿಕ್ಸ್ ಮಾಡಿ ಬರೋದಿರ್ಬೋದು, ಆ ರೀತಿಯಾಗಿ. ಅಂದರೆ ಇವರ ಒಂದು ರೈಟಿಂಗ್ ಸ್ಟೈಲ್ ಏನಿದೆ ಇಟ್ ಇಸ್ ವೆರಿ ಗುಡ್ ಅನ್ನತಾನೆ ಹೇಳ್ಬೋದು. ಇನ್ನು ಇವರಿಗೆ ಬಂದಿರುವ ಅವಾರ್ಡ್ಸನ್ನು ನಾವು ನೋಡಿದ್ರೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಇರ್ಬೋದು, ಇಲ್ಲ ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಪಂಪ ಅವಾರ್ಡು, ರಾಜ್ಯೋತ್ಸವ ಅವಾರ್ಡು, ಈ ರೀತಿಯಾದ ಹಲವು ಅವಾರ್ಡ್ಗಳು ಕೂಡ ಇವರಿಗೆ ದೊರೆತಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಬೇಕಾಗಿರುವಂಥದ್ದು. ಇನ್ನು ನಾವು ರಿಪಬ್ಲಿಕ್ ಡೇ ಫ್ಲವರ್ ಶೋಗೆ ಬಂದರೆ ಈ ವರ್ಷದ್ದು ನಾನು ಈಗಾಗಲೇ ಹೇಳಿರೋ ಥರ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಟ್ರಿಬ್ಯೂಟ್ಗಾಗಿ ಅದನ್ನು ಅರ್ಪಿಸಲಾಗಿದೆ ಅಂತ. ಸೊ ಈ ಒಂದು ಏನು ಫ್ಲವರ್ ಶೋ ಇದೆ ಇದನ್ನ 1900s ಸ್ಟಾರ್ಟ್ ಮಾಡಿದಂಥದ್ದು ಮೈಸೂರು ಅರಸರು ಏನಿದ್ದಾರೆ ಅವರು ಸ್ಟಾರ್ಟ್ ಮಾಡಿರುವಂಥದ್ದು ಇದನ್ನು. ಯಾಕೆ ಅಂತಂದರೆ ಈ ಏನು ಈಗ ಬ್ರಿಟನ್ನಲ್ಲಿ ಅಲ್ಲೆಲ್ಲ ಏನು ಫ್ಲವರ್ ಶೋಗಳು ನಡೀತಾ ಇದ್ವು ಹಾರ್ಟಿಕಲ್ಚರನ್ನು ಪ್ರಮೋಟ್ ಮಾಡೋದಕ್ಕೆ, ಸೊ ಅದೇ ರೀತಿಯಲ್ಲಿ ಭಾರತದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಈ ಮೈಸೂರು ರಾಜರು ಏನಂತೀವಿ ಕನಸು ಕಂಡ್ರು. ಸೊ ಅದನ್ನು ಅವರು ಬೆಂಗಳೂರಲ್ಲಿ ಸಾಕಾರಗೊಳಿಸಿದ್ರು ಥ್ರೂ ಲಾಲ್ಬಾಗ್ ಅಂತ ಹೇಳ್ಬೋದು. ಮತ್ತು ಈ ಫ್ಲವರ್ ಶೋ ಏನಿದೆ ಇದು ವರ್ಷಕ್ಕೆ 2 ಬಾರಿ ನಡೆಸ್ತಾರೆ. ಒಂದು ರಿಪಬ್ಲಿಕ್ ಡೇ ದಿನ, ಮತ್ತೊಂದು ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ. ಒಂದು ರಿಪಬ್ಲಿಕ್ ಡೇ ಟೈಮಲ್ಲಿ, ಒಂದು ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ 1 ವೀಕ್ ಅಷ್ಟು ಕಾಲ, 1 ವೀಕಿಂದ 10 ಡೇಸ್ ಅಷ್ಟು ಕಾಲ ಈ ಒಂದು ಫ್ಲವರ್ ಶೋನ ನಡೆಸ್ತಾರೆ. ಮತ್ತು ಈಗ ನಾವು ಲಾಲ್ಬಾಗ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಲಾಲ್ಬಾಗನ್ನು ಯಾರು ಸ್ಟಾರ್ಟ್ ಮಾಡಿದ್ದು ಅಂತಂದರೆ ಇದನ್ನು ಸ್ಟಾರ್ಟ್ ಮಾಡಿದ್ದು ಹೈದರ್ ಅಲಿ ಟಿಪ್ಪು ಸುಲ್ತಾನ್ ಏನಿದ್ದಾರೆ ಇವರ ಒಂದು ಏನಂತೀವಿ ಕನಸು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅವರು 1760s ಇದು ಒಂದು ಆರ್ಕ್ಯಾಡ್ ಆಗಿ ಸ್ಟಾರ್ಟ್ ಆಗಿದ್ದಂಥದ್ದು. ಮುಂದೆ ಅದನ್ನು ಡೆವಲಪ್ ಮಾಡ್ಕೊಂಡು ಹೋಗಿ 1889ರಲ್ಲಿ ಈಗಿರುವಂತಹ ಗ್ಲಾಸ್ ಹೌಸ್ ನಿರ್ಮಾಣ ಆಗಿರುವಂಥದ್ದು. ಸೊ ಈ ಒಂದು ಗ್ಲಾಸ್ ಹೌಸ್ ಏನಿದೆ ಲಂಡನ್ನಲ್ಲಿ ಇರುವಂತಹ ಕ್ರಿಸ್ಟಲ್ ಪ್ಯಾಲೇಸನ್ನು ಅದು ಹೋಲುತ್ತೆ ಅನ್ನೋದು. ಅಂದರೆ ಅಲ್ಲಿರುವ ಕ್ರಿಸ್ಟಲ್ ಪ್ಯಾಲೇಸನ್ನು ನೋಡಿ ಇಲ್ಲಿ ಗ್ಲಾಸ್ ಹೌಸನ್ನು ನಿರ್ಮಿಸಿರುವುದು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ.
ಮುಖ್ಯವಾದ ಉದ್ದೇಶ ಏನು ಈ ಫ್ಲವರ್ ಶೋದು ಅಂತಂದರೆ, ಈ ಏನು ಲೋಕಲ್ ಇರಲಿ ಏನೇನು ಬೆಳೀತಾರೆ ಅಂದರೆ ಹೂವುಗಳಿರ್ಬೋದು, ಹಣ್ಣುಗಳಿರ್ಬೋದು, ಲೋಕಲಿ ಏನೇನು ಬೆಳೀತಾರೆ ಅದರ ಒಂದು ಪ್ರದರ್ಶನಕ್ಕಾಗಿ ಅವುಗಳನ್ನು ಯಾವ ರೀತಿಯಾಗಿ ಪ್ರಮೋಟ್ ಮಾಡಬೇಕು ಅನ್ನೋದರ ಒಂದು ಕುರಿತಾಗಿ ಯೋಚಿಸಿದಾಗ ಈ ರೀತಿಯಾದ ಫ್ಲವರ್ ಶೋಗಳು ಇದನ್ನ ಎಲ್ಲಿ ಮಾಡ್ತಾಯಿದ್ರು, ನಾನು ಈಗಾಗಲೇ ಹೇಳೋತ್ರ ಇಂಗ್ಲೆಂಡಲ್ಲಿ ಮಾಡ್ತಾಯಿದ್ರು. ರಾಯಲ್ ಹಾರ್ಟಿಕಲ್ಚರಲ್ ಸೊಸೈಟಿ ಅಲ್ಲಿ ಈ ರೀತಿಯಾದ ಶೋಗಳನ್ನು ಹಮ್ಮಿಕೊಳ್ತಾ ಇತ್ತು. ಸೊ ಅದೇ ಶೋನೇ ಇಲ್ಲಿ ಕೂಡ ನಾವು ರೆಪ್ಲಿಕೇಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ನ ನೋಡೋಣ. ಮೇಲ್ ಸೆಂಟ್ರಿಕ್ ರೂಲ್ಸ್ ಡಿನೈ SC ಚಿಲ್ಡ್ರನ್ ರೈಟ್ ಟು ಎಜುಕೇಷನ್. ಸೊ ಈ ಒಂದು ಆರ್ಟಿಕಲಲ್ಲಿ ಕರ್ನಾಟಕದ ಕೆಲವು ರೂಲ್ಸ್ಗಳು ಯಾವ ರೀತಿಯಾಗಿ ಈ ಒಂದು ಪರಿಶಿಷ್ಟ ಜಾತಿಯ ಮಕ್ಕಳಿಗೆ ರೈಟ್ ಟು ಎಜುಕೇಷನನ್ನು ಡಿನೈ ಮಾಡ್ತಾ ಇದೆ ಅಥವಾ ರೈಟ್ ಟು ಎಜುಕೇಷನ್ ಫೆಸಿಲಿಟಿಯನ್ನು ಅವರಿಗೆ ನೀಡಲಾಗ್ತಾ ಇಲ್ಲ ಈ ಒಂದು ಕಾರಣದಿಂದ ಅನ್ನೋದರ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಸೊ ಕರ್ನಾಟಕದಲ್ಲಿ ಏನಾಗುತ್ತೆ ಅಂತಂದರೆ, ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಅಂತಂದರೆ ಏನು ಮಾಡಬೇಕು, ನಮ್ಮ ತಂದೆಯವರ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಅವರ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಈ ರೀತಿಯಾಗಿ ಅಥವಾ TC ಇರ್ಬೋದು, ಇವುಗಳನ್ನು ಕೊಡಬೇಕಾಗುತ್ತೆ. ಈಗ ಸರಿ, ತಂದೆಯ ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, TC ಮುಖ್ಯವಾಗಿ ತಂದೆಯ TCಯನ್ನು ಕೊಡಬೇಕು. ಸೊ ಇಲ್ಲಿ ಪ್ರಾಬ್ಲಮ್ಗಳೇನು, ಮೊದಲನೇದಾಗಿ ಏನು ಅಂತಂದರೆ, ಈಗ ತಂದೆಯವರು ಓದಿಲ್ದೇ ಇರ್ಬೋದು. ಸೊ ಅಲ್ಲಿ ಅಂದರೆ ಅವರು ಅನ್ಎಜುಕೇಟೆಡ್ ಆಗಿದ್ದರೆ ಅವ್ರಿಗೆ TC ಎಲ್ಲಿಂದ ಸಿಗುತ್ತೆ. ಎರಡನೇದಾಗಿ ಹಲವಾರು ಬಾರಿ ಏನಾಗುತ್ತೆ, ತಂದೆಯವರು ಇರೋದಿಲ್ಲ. ಸೊ ಆವಾಗ ಅವರು ಅಂದರೆ ಡ್ಯೂ ಟು ಡೆತ್ ಇರ್ಬೋದು, ಇಲ್ಲ ಅಂತಂದರೆ ಬಿಟ್ಟು ಹೋಗಿರೋದಿರ್ಬೋದು, ಬೇರೆ ರೀಸನ್ಸ್ಗೆ ಇರ್ಬೋದು, ಅಲ್ಲಿ ಇಲ್ಲ ಅವರು ಅಂತಂದರೆ ಅಂಥ ಮಕ್ಕಳು ಏನು ಮಾಡಬೇಕು ಅನ್ನೋದು ಇಲ್ಲಿ ಕ್ವೆಶನ್ ಆಗಿದೆ. ಸೊ ಈ ಒಂದು ಮುಖ್ಯ ಒಂದು ರೂಲ್ ಏನಿದೆ, ಈ ತಂದೆಯವರ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕು ಅನ್ನುವಂಥ ರೂಲ್ ಏನಿದೆ, ಈ ರೂಲಿಂದ ಏನಾಗ್ತಾ ಇದೆ ಅಂತಂದರೆ ಸುಮಾರು ಏನು ಮಕ್ಕಳಿದ್ದಾರೆ ಅವರಿಗೆ ರೈಟ್ ಟು ಎಜುಕೇಷನ್ ಸಿಗ್ತಾ ಇಲ್ಲ. ಯಾಕೆಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಅವರಿಗೆ ಕೆಲವು ಸ್ಕೀಮ್ಸ್ಗಳಿಗೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಅಂದರೆ ಈಗ ಏನು ಫಾರ್ ಎಕ್ಸಾಂಪಲ್ ಕೆಲವು OBCಗೆ ಕೆಲವು ಸ್ಕೀಮ್ಸ್ಗಳಿದೆ, ಇಲ್ಲ ಮೈನಾರಿಟೀಸ್ಗೆ ಬೇರೆ ಸ್ಕೀಮ್ಸ್ಗಳಿರುವಂಥದ್ದು. ಸೊ ಅವಾಗೆಲ್ಲ ಏನಾಗುತ್ತೆ ಅಂತಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಆ ಸ್ಕೀಮ್ಗಳಿಗೆ ಅವ್ರಿಗೆ ಪ್ರವೇಶ ಕೊಡೋದಕ್ಕಾಗಲ್ಲ, ಅಂದರೆ ಅವ್ರು ಪ್ರೂವ್ ಮಾಡೋದಕ್ಕಾಗಲ್ಲ ನಾವು ಈ ಒಂದು ಕ್ಯಾಸ್ಟಿಂದ ಬರ್ತೀವಿ ಅಂತ. ಸೊ ಇದರಿಂದ ಏನಾಗುತ್ತೆ, ಅವ್ರ ಸ್ಕೀಮ್ಸ್ಗಳಿಂದ ವಂಚಿತರಾಗ್ತಾರೆ. ಸೊ ಇದರಿಂದ ಹಲವಾರು ಬಾರಿ ರೈಟ್ ಟು ಎಜುಕೇಷನ್ ಡಿನೈ ಆಗುತ್ತೆ ಅನ್ನೋದನ್ನು ಈ ಒಂದು ಆರ್ಟಿಕಲ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಕ್ವೆಶನ್ ಮಾಡಿದಾಗ ಅಧಿಕಾರಿಗಳು ಏನು ಹೇಳಿದ್ದಾರೆ, ಇದನ್ನು ನೀಡುವಂಥ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವ ಡಿಪಾರ್ಟ್ಮೆಂಟ್ ನೀಡುತ್ತೆ, ರೆವೆನ್ಯೂ ಡಿಪಾರ್ಟ್ಮೆಂಟು. ಸೊ ಆ ರೆವೆನ್ಯೂ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಏನು ಹೇಳಿದ್ದಾರೆ ಅಂತಂದರೆ, ಆನ್ಲೈನ್ ಸಾಫ್ಟ್ವೇರ್ ಸಿಸ್ಟಮನ್ನು ನಾವು ಬಳಸ್ತಾ ಇದ್ದೀವಿ. ಆ್ಯಂಡ್ ಆನ್ಲೈನ್ ಸಾಫ್ಟ್ವೇರ್ ಸಿಸ್ಟಮ್ ಬಳಸುವಾಗ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಅದು ಕಡ್ಡಾಯ ಅಂತ ಮಾಡಿದೆ, ಕಂಪಲ್ಸರಿ ಅಂತ ಮಾಡಿದೆ. ಸೊ ಆಗಿರುವಾಗ ಏನಾಗುತ್ತೆ, ಇವಾಗ ನಾವು ಆನ್ಲೈನ್ ಅಪ್ಲೈ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಇಫ್ ಇಟ್ ಈಸ್ ಅ ಮ್ಯಾಂಡೇಟರಿ ಫೀಲ್ಡ್, ನಾವು ಅದನ್ನು ಅಲ್ಲಿ ಫಿಲ್ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಪ್ರಾಸೆಸ್ ಅದು ತೊಗೊಳ್ಳೋದಿಲ್ಲ. ಸೊ ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇದರಿಂದ ಏನಾಗ್ತಾ ಇದೆ, ಒಂದು ಕಡೆ ಸ್ಕೂಲ್ಗಳ ಅಡ್ಮಿಷನ್ ಡಿನೈ ಆಗೋದಿರ್ಬೋದು, ಸ್ಕಾಲರ್ಶಿಪ್ಗಳು ಸಿಗದೆ ಇರೋದಿರ್ಬೋದು, ಮತ್ತು SC ಚಿಲ್ಡ್ರನ್ಗೆ ಲಿಮಿಟೆಡ್ ಆಪರ್ಚುನಿಟೀಸ್ ಆಗ್ತಾಯಿದೆ. ಇದರಿಂದ ಎಲ್ಲ ಏನಾಗ್ತಾಯಿದೆ ಅಂತಾರೆ, ಈ ಏನು ಸಿಂಗಲ್ ಮದರ್ಸ್ ಇರ್ತಾರೆ ಅವ್ರಿಗೂ ಕೂಡ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೇಕು. ಇನ್ನು ನಾವು ಭಾರತದಲ್ಲಿ ನೋಡೋಕೆ ಹೋದರೆ ಯಾವ ರೀತಿಯಾದ ಒಂದು ಪಾಲಿಸಿ ಇದೆ ಅಂತ ನೋಡಬೇಕು. ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕದಲ್ಲಿ ಈ ರೀತಿಯಾದ ಏನೋ ಪಾಲಿಸಿ ಇದೆ. ಬಟ್ ರಾಜಸ್ಥಾನಕ್ಕೆ ಹೋದರೆ ಏನು ಹೇಳ್ತಾರೆ ಅಲ್ಲಿ ಅಂದರೆ, ಸಿಂಗಲ್ ಮದರ್ಸ್ ಏನಿರ್ತಾರೆ ಬೇಸ್ಡ್ ಆನ್ ಮದರ್ನ ಒಂದು ಕ್ಯಾಸ್ಟ್ ಇರ್ಬೋದು, ಅಥವಾ ಮದರ್ನ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಏನಿದೆ ಅವುಗಳ ಬೇಸಿಸ್ ಮೇಲೆ ಮಕ್ಕಳಿಗೆ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ನೀಡ್ತಾರೆ. ಸೊ ರಾಜಸ್ಥಾನದಲ್ಲಿ ಈ ರೀತಿಯಾದ ಒಂದು ಪಾಲಿಸಿ ಇದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಸಿಂಗಲ್ ಮದರ್ಸ್ಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾವುದೇ ರೀತಿಯಾದ ಒಂದು ಮಕ್ಕಳಿಗೆ ಇಲ್ಲಿ ಎಜುಕೇಷನ್ ವಿತ್ ರೆಸ್ಪೆಕ್ಟ್ ಟು ಎಜುಕೇಷನ್ ದ್ರೋಹ ಆಗೋದಿಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕು. ಮತ್ತು ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ನೋಡೋಕೆ ಹೋದರೆ, ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಇಲ್ಲಿ ಅಂತಂದರೆ, ಈಗ ಅಕಸ್ಮಾತ್ ಯಾರಾದರೂ ಶೆಡ್ಯೂಲ್ ಕ್ಯಾಸ್ಟ್ ಮಗು ಇದೆ, ಅಂದರೆ ಪರಿಶಿಷ್ಟ ಜಾತಿಯ ಮಗು ಇದೆ ಅಂತಂದರೆ, ಅವರ ತಾಯಿ ಏನಾದರೂ SC ಆಗಿದ್ದು ತಂದೆ ಬೇರೆ ಕಮ್ಯುನಿಟಿಯವರಾಗಿದ್ದರೂ ಕೂಡ ಆ ಒಂದು ಮಗುಗೆ SC ಸರ್ಟಿಫಿಕೇಟ್ ಏನಿದೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿದೆ ಅದನ್ನು ಕೊಡಬಹುದು ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ. ಸೊ ಈ ರೀತಿಯಾಗಿ ಬಂದಾಗ ಸುಪ್ರೀಂ ಕೋರ್ಟೇ ಇಲ್ಲಿ ಮದರ್ನ ಒಂದು ಲೀನಿಯೇಜ್ ಬೇಸಿಸ್ ಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೊಡ್ಬೋದು ಅಂತ ಹೇಳಿದರೆ, ಕರ್ನಾಟಕ ಇನ್ನು ಪೇಟ್ರಿಯಾರ್ಕಲ್ ಸೊಸೈಟಿಯನ್ನೇ ಫಾಲೋ ಮಾಡ್ಕೊಂಬರ್ತಾ ಇದೆ, ಅದೇ ರೂಲ್ಸನ್ನು ಫಾಲೋ ಮಾಡ್ತಾ ಇದೆ ಅನ್ನೋ ಒಂದು ಇಶ್ಯೂನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಸೊ ಹಾಗಾಗಿ ಕರ್ನಾಟಕ ಈಗ ಏನು ಮಾಡಬೇಕು ಅಂತ ಅಂದರೆ ಏನು ಸಿಂಗಲ್ ಮದರ್ಸ್ ಏನಿದ್ದಾರೆ ಅವರಿಗೆ ಹೆಲ್ಪ್ ಆಗಬೇಕು, ಅಟ್ ದ ಸೇಮ್ ಟೈಮ್ ಅವರ ಮಕ್ಕಳಿಗೂ ಕೂಡ ಹೆಲ್ಪ್ ಆಗುವ ರೀತಿಯಲ್ಲಿ ತನ್ನ ಒಂದು ಪಾಲಿಸಿ ಅಥವಾ ತನ್ನ ಒಂದು ಕಾನೂನನ್ನು ಚೇಂಜ್ ಮಾಡಬೇಕು ಅನ್ನುವಂಥದ್ದು ಈ ಒಂದು ಆರ್ಟಿಕಲ್ನಲ್ಲಿ ನಮಗೆ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಸೊ ಇದು ಹೇಗೆ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಮೇನ್ಸಲ್ಲಿ
ಮೇನ್ಸಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಜುಕೇಷನ್ ಕ್ವೆಶನ್ಸ್ ಇರ್ಬೋದು, ಇಲ್ಲ ವಿತ್ ರೆಸ್ಪೆಕ್ಟ್ ಟು ಪೇಟ್ರಿಯಾರ್ಕಿ ಏನಾದ್ರು ಕ್ವೆಶನ್ಸ್ ಬಂತು ಅಂದರೆ ಅಲ್ಲಿ ನಾವು ಇದನ್ನು ಕೋಟ್ ಮಾಡ್ಬೋದಾಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ನ ನೋಡೋಣ. ವೈ ಹ್ಯಾವ್ ಥೈಲ್ಯಾಂಡ್ ಕಂಬೋಡಿಯಾ ಬಾರ್ಡರ್ ಕ್ಲಾಶಸ್ ಫ್ಲೇರ್ಡ್ ಅಪ್ ಅಗೇನ್. ಸೊ ಈ ಒಂದು ಆರ್ಟಿಕಲಲ್ಲಿ ನಮಗೆ ಎರಡು ರೀತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ ಈ ಆರ್ಟಿಕಲ್. ಒಂದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ, ಒಂದು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡಿದಾಗ ಥೈಲ್ಯಾಂಡ್ ಕಂಬೋಡಿಯಾ ರೀಜನ್ ಏನಿದೆ, ಲೈಕ್ ವಿತ್ ರೆಸ್ಪೆಕ್ಟ್ ಟು ಪ್ಲೇಸಸ್ ಇನ್ ನ್ಯೂಸ್ ಕ್ವೆಶನ್ಸ್ ಬರುವಂಥ ಸಾಧ್ಯತೆಗಳು ಹೆಚ್ಚಿದೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂದರೆ ಅಲ್ಲಿ ಆಗ್ತಾ ಇರುವಂತಹ ಲೈಕ್ ಏನು ಕ್ಲಾಶಸ್ ಇದೆ ಅದರಿಂದ ಭಾರತ ಯಾವ ರೀತಿಯಾಗಿ ಅಫೆಕ್ಟ್ ಆಗುತ್ತೆ ಅನ್ನೋದೊಂದು, ಮತ್ತು ಭಾರತದ ಸೆಕ್ಯೂರಿಟಿ ಯಾವ ರೀತಿಯಾಗಿ ಅಫೆಕ್ಟ್ ಆಗುತ್ತೆ ಅನ್ನುವಂಥ ಕ್ವೆಶನ್ಸ್ ಇರ್ಬೋದು. ಇಲ್ಲ ಅಂತಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಬರುವಂತಹ ಗ್ರೂಪಿಂಗ್ಸ್ ಏನಿದೆ, ಅಂದರೆ ಈಗ ರೀಜನಲ್ ಗ್ರೂಪಿಂಗ್ಸ್ ಆಸಿಯಾನ್ ಇರ್ಬೋದು, ಇಲ್ಲ ಬೇರೆ ಗ್ರೂಪಿಂಗ್ಸ್ ಏನಿದೆ ಆ ಗ್ರೂಪಿಂಗ್ಸ್ಗಳು ಇಂತಹ ಒಂದು ಕಲೇಶಗಳಲ್ಲಿ ಯಾವ ರೀತಿಯಾಗಿ ಏನಂತೀವಿ ಭಾಗವಹಿಸ್ಬೋದು, ಅಂದರೆ ಯಾವ ರೀತಿಯಾಗಿ ಇಲ್ಲಿ ಪೀಸನ್ನು ತರ್ಬೋದು, ಶಾಂತಿಯನ್ನು ತರೋದಕ್ಕೆ ಅಂತಹ ಒಂದು ಬೈಲ್ಯಾಟ್ರಲ್ ಗ್ರೂಪಿಂಗ್ಸ್ ಏನಿರುತ್ತೆ ಅಥವಾ ರೀಜನಲ್ ಗ್ರೂಪಿಂಗ್ಸ್ ಏನಿರುತ್ತೆ ಯಾವ ರೀತಿಯಾಗಿ ಸಹಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕ್ವೆಶನ್ಸ್ಗಳು ಬರ್ಬೋದಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ನ ನೋಡ್ತಾ ಇದ್ದೀವಿ ನಾವು. ಈಗ ಮೊದಲನೇದಾಗಿ ಥೈಲ್ಯಾಂಡ್ ಮತ್ತು ಕಂಬೋಡಿಯಾ ನಡುವೆ ಏನು ನಡೀತಾ ಇದೆ ಅನ್ನೋದು ಬೇಕು. ಥೈಲ್ಯಾಂಡ್ ಮತ್ತು ಕಂಬೋಡಿಯಾ ಏನಿದೆ ಸುಮಾರು ಅಂದರೆ ಈ ಒಂದು ಜಗಳ ಏನು ನಡೀತಾ ಇದೆ ಅದು 1904 ಆ ಟೈಮಲ್ಲೇ ಸ್ಟಾರ್ಟ್ ಆಗಿರುವಂಥ, ಅಂದರೆ 1904 ಈ ಒಂದು ಜಗಳ ಸ್ಟಾರ್ಟ್ ಆಗಿರುವಂಥದ್ದು. ಏನಾಗಿತ್ತು ಆಗ ಅಂತಂದರೆ ಅಲ್ಲಿ ಆಗ ಅಂದರೆ 1900s ಅಂದರೆ ನಮಗೆಲ್ಲ ಗೊತ್ತು ಏನಿತ್ತು ಅವಾಗ ಕೊಲೋನಿಯಲ್ ಪೀರಿಯಡ್, ಅಂದರೆ ಎಲ್ಲ ಕಾಲನೀಸ್ ಆಗಿದ್ವು. ಸೊ ಆಗ ಏನಿತ್ತು ಅಂತಂದರೆ ಈ ಒಂದು ಪ್ರಿಯಾ ವಿಹಾರ್ ಟೆಂಪಲ್ ಏನಿದೆ ಇಲ್ಲೇ ಆ್ಯಕ್ಚುಲಾಗಿ ಈಗ ಡಿಸ್ಪ್ಯೂಟ್ ಆಗ್ತಾ ಇರೋದು. ಈ ಒಂದು ಟೆಂಪಲ್ ಏನಿದೆ ಆ ಟೆಂಪಲ್ ರೀಜನಲ್ಲೇ ಅಲ್ಲಿ ಡಿಸ್ಪ್ಯೂಟು ಹೆಚ್ಚಾಕಿರುವಂಥದ್ದು. ಸೊ ಇಲ್ಲಿ 1904 ಏನು ಹೇಳಿದರು ಅಂದರೆ ಫ್ರೆಂಚ್ ಅವರು ಆಚೆ ಹೋಗುವಾಗ ಏನು ಹೇಳಿದರು ಅಂದರೆ ಈ ಪ್ರಿಯಾ ವಿಹಾರ್ ಟೆಂಪಲ್ ಏರಿಯಾ ಏನಿದೆ ಇದನ್ನು ಕಾಂಬೋಡಿಯಾಗೆ ಸೇರುತ್ತೆ ಅಂತ ಹೇಳಿದರು. ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ಈ ಟೆಂಪಲ್ ಇರೋದು, ಈ ದೇವಸ್ಥಾನ ಏನು ಪ್ರಿಯಾ ವಿಹಾರ್ ಟೆಂಪಲ್ ಅಂತ ಏನು ಕರೀತಾರೆ, ಈ ಟೆಂಪಲ್ ಇರೋದು ಥೈಲ್ಯಾಂಡ್ನ ಬೆಟ್ಟದ ಮೇಲಿದೆ. ಬಟ್ ಫ್ರೆಂಚ್ ಅವ್ರು ಏನು ಮಾಡಿದ್ರು ಇದು ಕಾಂಬೋಡಿಯಾಗೆ ಸೇರುತ್ತೆ ಅಂತ ಹೇಳಿಬಿಟ್ರು. ಸೊ ಇಲ್ಲಿ ನಾವೇ ಈ ಒಂದು ವಿಷಯನ ನಾವು ನೋಡಿದ್ರೆ ಇಲ್ಲೇ ನಮಗೆ ಗೊತ್ತಾಗುತ್ತೆ. ಇವಾಗ ಥೈಲ್ಯಾಂಡ್ ಏನು ಹೇಳುತ್ತೆ ಇದು ನನ್ನ ಪ್ಲೇಸಲ್ಲಿದೆ ಸೊ ಇದು ನಂದು ಅಂತ ಹೇಳುತ್ತೆ. ಕಾಂಬೋಡಿಯಾ ಏನು ಹೇಳುತ್ತೆ ಇಲ್ಲ ಫ್ರೆಂಚ್ ಅವರು ನನಗೆ ಕೊಟ್ಬಿಟ್ಟು ಹೋಗಿರೋದು ಸೊ ಇದು ನನಗೆ ಸೇರಬೇಕು ಅಂತ ಹೇಳುತ್ತೆ. ಸೊ ಅಲ್ಲಿಂದ ಈ ಒಂದು ಡಿಸ್ಪ್ಯೂಟ್ ಸ್ಟಾರ್ಟ್ ಆಗಿರುವಂಥದ್ದು ಇಲ್ಲಿವರೆಗೂ ಕೂಡ ಇದು ನಡ್ಕೊಂಡು ಬಂದಿದೆ. ಸೊ ಯಾವಾಗ ಜಾಸ್ತಿ ಆಯಿತು ಅಂತಂದರೆ ಇತ್ತೀಚೆಗಷ್ಟೇ ಡಿಸೆಂಬರ್ 8 ಏನಾಯಿತು ಅಂತಂದರೆ ಥೈಲ್ಯಾಂಡು ಕಂಬೋಡಿಯಾ ಮೇಲೆ ಏರ್ ಸ್ಟ್ರೈಕನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು, ಅಂದರೆ ಬಾಂಬಿಂಗ್ಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಆಗ ಈ ಒಂದು ಆ್ಯಕ್ಷನ್ ಏನಿದೆ ಲೈಕ್ ಈ ಒಂದು ಡಿಸ್ಪ್ಯೂಟ್ ಏನಿದೆ ಇದು ಬಹಳನೇ ಹೆಚ್ಚಾಯಿತು, ಇಂಟೆನ್ಸ್ ಆಯಿತು ಅನ್ನೋದನ್ನು ನಾವು ತಿಳ್ಕೊಬೇಕು. ಇದು ಆ್ಯಕ್ಚುಲ್ ಆಗಿ ಸ್ಟಾರ್ಟ್ ಆಗಿದ್ದು ಏಪ್ರಿಲ್ ಮೇ ಈ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು ಅಂತದ್ದು. ಸೊ ಆವಾಗ ಹೆಚ್ಚಾಗಿದ್ದು ಮತ್ತು ಅಕ್ಟೋಬರಲ್ಲಿ ಸಿಂಗಪೂರ್ ಏನು ಮಾಡ್ತು ಅಂತಂದರೆ ಸಿಂಗಪೂರ್ ಮಲೇಷ್ಯಾ ಏನಿದೆ ಮತ್ತು ಅಮೇರಿಕಾ ಇವರೆಲ್ಲರೂ ಒಂದು ಸೀಸ್ ಫೈರನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಅಂದರೆ ಮಾತನಾಡಿ ಈ ಒಂದು ಥೈಲ್ಯಾಂಡ್ ಕಂಬೋಡಿಯಾ ಜೊತೆ ಅಮೇರಿಕಾ ಮಲೇಷ್ಯಾ ಎಲ್ಲ ಕೂತ್ಕೊಂಡು ಮಾತನಾಡಿ ಈ ಒಂದು ಏನು ಜಗಳ ಆಗ್ತಾ ಇದೆ ಇದನ್ನು ನಿಲ್ಲಿಸಬೇಕು ತಡಿಬೇಕು ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ರು. ಬಟ್ ಸ್ಟಿಲ್ ಯಾವಾಗ ಥೈಲ್ಯಾಂಡ್ ಡಿಸೆಂಬರ್ 8 ಏರ್ ಸ್ಟ್ರೈಕನ್ನು ಮಾಡ್ತು, ಇದಾದಮೇಲೆ ಮತ್ತಷ್ಟು ಇಲ್ಲಿ ಏನಂತೀವಿ ಗಲಭೆಗಳು ಜಾಸ್ತಿ ಆದವು ಅಂತಲೇ ನಾವು ತಿಳ್ಕೊಬೇಕಾಗುತ್ತೆ. ಸೊ ಮುಖ್ಯವಾಗಿ ಈ ಒಂದು ಏನು ಥೈಲ್ಯಾಂಡ್ ಕಾಂಬೋಡಿಯಾ ಮಧ್ಯೆ ಜಗಳ ಆಗ್ತಾ ಇದೆ ಮುಖ್ಯವಾಗಿ ಈ ಒಂದು ಪ್ರಿಯಾ ವಿಹಾರ್ ಟೆಂಪಲ್ನಿಂದನೇ ಆಗ್ತಾ ಇರೋದು ಅನ್ನೋದು ನಾವು ತಿಳ್ಕೊಬೇಕು. ಆ್ಯಂಡ್ ಆಲ್ಸೋ ICJ ಏನಿದೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನಿದೆ ಇದು ಕೂಡ ಏನು ಹೇಳಿದೆ ಅಂದರೆ ಈ ಪ್ರಿಯಾ ವಿಹಾರ್ ಟೆಂಪಲ್ಲು ಕಾಂಬೋಡಿಯಾಗೆ ಸೇರಿದ್ದು ಅಂತ. ಸೊ ನಮಗೆ ಎಕ್ಸಾಮಲ್ಲಿ ಕ್ವೆಶನ್ ಬಂತು ಅಂದರೆ ವಿ ಹ್ಯಾವ್ ಟು ಸೇ ಕಾಂಬೋಡಿಯಾ ಅಂತ. ಯಾಕೆ ಅಂತಂದರೆ ಈಗ ಎಲ್ಲ ಕಡೆ ಅಫಿಷಿಯಲ್ ಡಾಕ್ಯುಮೆಂಟೇಷನಲ್ಲಿ ನಾವು ನೋಡಿದಾಗ ಅದಿರುವುದು ಕಾಂಬೋಡಿಯಾ ಅಂತ ಕೊಟ್ಟಿರೋದು ಕಾರಣ ನಾವು ಇದನ್ನ ಕಾಂಬೋಡಿಯಾ ಅಂತಲೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ನಾವು ಥೈಲ್ಯಾಂಡ್ ಮತ್ತು ಕಂಬೋಡಿಯಾದ ಸುತ್ತಮುತ್ತಲ ಪ್ರದೇಶ ಇವುಗಳ ಬಗ್ಗೆ ಕೂಡ ಸ್ವಲ್ಪ ಇನ್ಫಾರ್ಮೇಷನನ್ನು ನೋಡಬೇಕಾಗುತ್ತೆ. ಇವಾಗ ನಾನು ಹೇಳ್ದಂಗೆ ಈ ರೀಜನಲ್ಲಿ ಪ್ರಿಯಾ ವಿಹಾರ್ ಟೆಂಪಲ್ ಬರುತ್ತೆ ಇಲ್ಲಿ. ಸೊ ಇದು ಬರೋದು ಎಲ್ಲಿ ಅಂದರೆ ಇಲ್ಲಿ ಥೈಲ್ಯಾಂಡ್ ಹಿಲ್ ಟಾಪ್ ಮೇಲೆ ಬರುತ್ತೆ, ಬಟ್ ಇದು ಕಾಂಬೋಡಿಯಾಗೆ ಸೇರಿರುವಂಥದ್ದು. ಮತ್ತು ಈಗ ನಾವು ಇದು ನೋಡಿದ್ರೆ ಇಲ್ಲಿ ಕಾಂಬೋಡಿಯಾ ಇದು ಥೈಲ್ಯಾಂಡ್ ಇದೆ. ಸೊ ಥೈಲ್ಯಾಂಡ್ ಕಂಬೋಡಿಯಾ ಎರಡಕ್ಕೂ ಗಲ್ಫ್ ಆಫ್ ಥೈಲ್ಯಾಂಡ್ ಟಚ್ ಆಗ್ತಾ ಇದೆ. ಸೊ ವಾಟರ್ ಬಾಡೀಸ್ ಯಾವುದು ಬಾರ್ಡರ್ ಆಗ್ತಾ ಇದೆ ಅಂತಂದರೆ ಗಲ್ಫ್ ಆಫ್ ಥೈಲ್ಯಾಂಡ್ ಒಂದು ಕಡೆ ಬಾರ್ಡರ್ ಆಗ್ತಾ ಇದೆ ಎಲ್ಲಿ ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ಗೆ. ಇನ್ನು ಮತ್ತು ಇದರ ಒಂದು ಸುತ್ತಮುತ್ತಲಿನ ಬಾರ್ಡರಿಂಗ್ ಕಂಟ್ರೀಸ್ ಯಾವುದು ಅಂತ ನಾವು ನೋಡಿದ್ರೆ ಲಾವೋಸ್ ಇದೆ, ಮತ್ತು ಇಲ್ಲಿ ಮ್ಯಾನ್ಮಾರ್ ಬರುತ್ತೆ, ಇಲ್ಲಿ ಕೆಳಗಡೆ ಬಂದು ಮಲೇಷ್ಯಾ ಬರುತ್ತೆ, ಮಲೇಷ್ಯಾ ಸಿಂಗಪೂರ್ ಇಲ್ಲಿ ಬರುತ್ತೆ, ಇನ್ನು ಇದು ಬಂದು ವಿಯೆಟ್ನಾಂ. ಸೊ ಇಷ್ಟು ಇದರ ಬಾರ್ಡರಿಂಗ್ ನೇಷನ್ಸ್ ಆಯಿತು. ಸೊ ಥೈಲ್ಯಾಂಡ್ಗೆ ಯಾವ್ದು ಬಾರ್ಡರ್ ಆಗುತ್ತೆ ಲಾವೋಸ್ ಮ್ಯಾನ್ಮಾರ್ ಮತ್ತು
ಇಲ್ಲಿ ಬರುವಂಥ ಮಲೇಷ್ಯಾ ಸಿಂಗಪೂರ್ ರೀಜನ್. ಇನ್ನು ಮತ್ತು ಕಾಂಬೋಡಿಯಾ ಯಾವ್ದಾಗುತ್ತೆ, ಥೈಲ್ಯಾಂಡು, ಲಾವೋಸು ಸೇರುತ್ತೆ, ವಿಯೆಟ್ನಾಮು ಸೇರುತ್ತೆ. ಸೊ ಇಷ್ಟು ನಮಗೆ ಬಾರ್ಡರ್ ಏರಿಯಾಸ್ ಬಗ್ಗೆ ಗೊತ್ತಿರಬೇಕಾಗಿರುವಂಥದ್ದು. ಇನ್ನು ನಾವು ಪ್ರಿಯಾ ವಿಹಾರ್ ಟೆಂಪಲ್ ಬಗ್ಗೆ ಕೂಡ ಕೆಲವು ಇನ್ಫಾರ್ಮೇಷನನ್ನು ತಿಳ್ಕೊಬೇಕು. ಸೊ ಏನು ಪ್ರಿಯಾ ವಿಹಾರ್ ಟೆಂಪಲ್ ಏನಿದೆ, ಇಟ್ ಈಸ್ ಅ ಹಿಂದೂ ಟೆಂಪಲ್, ಓಕೆನಾ. ತದನಂತರ ಇದನ್ನು ನಿರ್ಮಾಣ ಮಾಡಿರೋದು 11th ಸೆಂಚುರಿಯಲ್ಲಿ ಇದು ನಿರ್ಮಾಣ ಆಗಿರುವಂಥದ್ದು. ಮತ್ತು ಇದು ಇರುವಂತಹ ಒಂದು ಹಿಲ್ ಏನಿದೆ, ಆ ಒಂದು ಬೆಟ್ಟದ ಹೆಸರು ಏನಿದೆ ಅದರ ಬಂದು ದಾಂಗ್ರೇಕ್ ಹಿಲ್ಸ್ ಅನ್ನುವಂಥದ್ದು. ಸೊ ದಾಂಗ್ರೇಕ್ ಹಿಲ್ಸ್ ಇರುವುದು ಥೈಲ್ಯಾಂಡ್, ಬಟ್ ಈ ಒಂದು ಟೆಂಪಲ್ ಇರೋದು ಕಾಂಬೋಡಿಯಾ. ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್, ಈ ಒಂದು ಮ್ಯಾಪ್ ಏನಿದೆ, ಮ್ಯಾಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ಪ್ಲೇಸಸ್ ಇನ್ ನ್ಯೂಸ್ ಅನ್ನುವಂಥ ಒಂದು ಕಾರಣದಿಂದ, ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದ್ರೆ ಹಲವಾರು ಬಾರಿ ಪ್ಲೇಸಸ್ ಇನ್ ನ್ಯೂಸಲ್ಲಿ ಅಂದರೆ ನ್ಯೂಸಲ್ಲಿ ಇರುವಂಥ ಪ್ಲೇಸಸ್ ಬಗ್ಗೆ ಕ್ವೆಶನ್ಸ್ಗಳು ಹೆಚ್ಚಾಗ್ತಾ ಬರ್ತಾ ಇದೆ. ಸೊ ಆ ಒಂದು ಕಾರಣದಿಂದ ನಾವು ಈ ಆರ್ಟಿಕಲ್ನ ನೋಡಿದ್ದೀವಿ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಹೌ ಇಸ್ ದ ಅರಾವಳಿ ರೇಂಜ್ ಟು ಬಿ ಪ್ರೊಟೆಕ್ಟೆಡ್? ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಅರಾವಳಿ ರೇಂಜ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಅಂದರೆ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ನೀಡಿದ ಒಂದು ನಿರ್ಧಾರ ಏನಿದೆ ಅದರ ಕುರಿತಾಗಿ ನೋಡ್ತೀವಿ. ತದನಂತರ ಅರಾವಳಿ ರೇಂಜ್ ಬಗ್ಗೆ. ಸೊ ಇದು ಕೂಡ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಡೆ ಪ್ರಿಲಿಮ್ಸ್ಗೆ ಬಂದಾಗ ಎಂಟೈರ್ ಅರಾವಳಿ ರೇಂಜ್ ಏನಿದೆ ಇದು ವಿತ್ ರೆಸ್ಪೆಕ್ಟ್ ಟು ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿಂದಿನ UPSC ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ರೆ ನಾವು ಅರಾವಳಿ ಯಾವ ಒಂದು ರಾಜ್ಯಗಳಿಗೆ ಸೇರುತ್ತೆ ಅನ್ನುವಂಥ ಒಂದು ಕ್ವೆಶನನ್ನು ಕೂಡ ಕೇಳಿದ್ದಾರೆ. ಸೊ ಆ ಒಂದು ಪಾಯಿಂಟಲ್ಲಿ ಈ ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದಾಗ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿಯಾಗಿ ಕನ್ಸರ್ವೇಷನ್ ಆಫ್ ಎಕೋಸಿಸ್ಟಮ್ ಇರ್ಬೋದು, ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಇರ್ಬೋದು, ಆ ಒಂದು ಟಾಪಿಕ್ಗೆ ಈ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡಿತು. ಏನು ಆ ತೀರ್ಪು ಅಂತಂದರೆ, ಯಾವುದೇ ರೀತಿಯಾದ ಹೊಸ ಮೈನಿಂಗ್ ಲೈಸೆನ್ಸ್ ಇರಲಿ, ಇಲ್ಲಾಂದರೆ ಆ ಮೈನಿಂಗ್ ಲೈಸೆನ್ಸನ್ನು ರಿನ್ಯೂ ಮಾಡಬಾರ್ದು. ಎಸ್ಪೆಷಲಿ ಈ ಒಂದು ಅರಾವಳಿ ರೀಜನಲ್ಲಿ ಏನಿದೆ ಇಲ್ಲಿ ಮೈನಿಂಗನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಏನು ನಿರ್ಧಾರ? ಫ್ರೆಶ್ ಲೈಸೆನ್ಸ್ ಆಗಲಿ ಅಥವಾ ಲೈಸೆನ್ಸ್ ರಿನ್ಯೂವಲ್ ಆಗಲಿ ಎರಡನ್ನೂ ಮಾಡಬಾರ್ದು ವಿತ್ ರೆಸ್ಪೆಕ್ಟ್ ಟು ಮೈನಿಂಗ್ ಅನ್ನುವಂಥದ್ದು. ಹಾಗೆ ಏನು ಮಾಡಿದೆ ಅಂತಂದರೆ ಒಂದು ಯೂನಿಫಾರ್ಮ್ ಡೆಫಿನಿಷನನ್ನು ನೀಡಿದೆ. ಅಂದರೆ ಈ ಅರಾವಳಿ ರೇಂಜ್ ಅಂದರೆ ಯಾವ ಏರಿಯಾದಲ್ಲಿ ಸೇರುತ್ತೆ ಇದೆಲ್ಲನೂ ಕೋರ್ಟೇ ಡಿಸೈಡ್ ಮಾಡಿದೆ ಅಥವಾ ಡಿಫೈನ್ ಮಾಡಿದೆ ಅಂತ ಹೇಳ್ಬೋದು. ಏನು ಹೇಳುತ್ತೆ ಯೂನಿಫಾರ್ಮ್ ಡೆಫಿನಿಷನ್ನು ಅಂತಂದರೆ, ಅರಾವಳಿ ಹಿಲ್ಸ್ ಆಸ್ ಕಂಟಿನ್ಯೂಸ್ ಹಿಲ್ ರೇಂಜ್ ಇನ್ ಡೆಲ್ಲಿ, ಹರಿಯಾಣ, ರಾಜಸ್ಥಾನ್ ಆ್ಯಂಡ್ ಗುಜರಾತ್. ಸೊ ಇಲ್ಲಿ 4 ಏರಿಯಾಗಳು ಬರುತ್ತೆ, 3 ರಾಜ್ಯಗಳು, 1 ಯೂನಿಯನ್ ಟೆರಿಟರಿ. ಸೊ 3 states ಪ್ಲಸ್ 1 ಯೂನಿಯನ್ ಟೆರಿಟರಿ. ಡೆಲ್ಲಿ ಯೂನಿಯನ್ ಟೆರಿಟರಿ, ಹರಿಯಾಣ, ರಾಜಸ್ಥಾನ್ ಮತ್ತು ಗುಜರಾತಲ್ಲಿ ಈ ಒಂದು ಅರಾವಳಿ ಇದೆ ಅನ್ನುವಂಥದ್ದು. ಆ್ಯಂಡ್ ಅದರ ಜೊತೆಗೆ ಮಂಗಾರ್ಬನಿ ಇವಾಗ ಏನು ಮಾಡಿರೋದು ಅಂತಂದರೆ, ಹರಿಯಾಣದಲ್ಲಿ ಇರುವಂಥ ಮಂಗಾರ್ಬನಿ ಹಿಲ್ಸ್ ಏನಿದೆ ಅದು ಕೂಡ ಅರಾವಳಿಯ ಪಾರ್ಟ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಈ ಮಂಗಾರ್ಬನಿ ಏನಿದೆ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಏಕೆ ಅಂತಂದರೆ ಕ್ವೆಶನ್ಸ್ ಬರುವ ಸಾಧ್ಯತೆ ಇದೆ. ಈಗ 1 word ಕ್ವೆಶನ್ಸ್ ಇರ್ಬೋದು, ಈ ರೀತಿಯಾದ ಕ್ವೆಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಒಂದು ಮಂಗಾರ್ಬನಿ ಕೂಡ ನೀವು ನೆನ್ಪಿಟ್ಕೋಬೇಕು. ಎಲ್ಲಿ ಬರುತ್ತೆ, ಯಾವ ಸ್ಟೇಟಲ್ಲಿ ಬರುತ್ತೆ ಅಂತಂದರೆ ಹರಿಯಾಣ. ತದನಂತರ ಏನು ಮಾಡಿದ್ರು ಅಂತಂದರೆ, ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿರೋ ಥರ ನ್ಯೂ ಮೈನಿಂಗ್ ಲೀಸ್ ಕೊಡೋದಿರಲಿ, ಲೈಸೆನ್ಸ್ಗಳಿರಲಿ, ಇಲ್ಲಿಗಲ್ ಮೈನ್ಸನ್ನು ಶಟ್ ಡೌನ್ ಮಾಡೋದು ಮತ್ತು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸನ್ನು ರೆಸ್ಟ್ರಿಕ್ಟ್ ಮಾಡೋದು, ಇದೆಲ್ಲನೂ ತನ್ನ ಒಂದು ನಿರ್ಧಾರದಲ್ಲಿ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಸೊ ಯಾಕೆ ಇಷ್ಟೊಂದು ಪ್ರೊಟೆಕ್ಷನ್, ಸಡನ್ನಾಗಿ ಯಾಕೆ ಇಷ್ಟೊಂದು ಪ್ರೊಟೆಕ್ಷನನ್ನು ತಗೋತಾ ಇದ್ದಾರೆ ಅಂತಂದರೆ, ಅರಾವಳಿ ರೇಂಜ್ ಏನಿದೆ ಇದು ಸುಮಾರು 2 ಬಿಲಿಯನ್ ಇಯರ್ಸ್ ಓಲ್ಡ್ ಮೌಂಟೇನ್ ರೇಂಜ್ ಇದು. ಸೊ ಆ್ಯಂಡ್ ಆಲ್ಸೋ ಇಂಡಿಯಾಸ್ ಓಲ್ಡೆಸ್ಟ್ ಮೌಂಟೇನ್ ರೇಂಜ್ ಇದು. ನಾವು ಜಿಯೋಗ್ರಫಿಯಲ್ಲಿ ನೋಡಿದ್ರೆ ಅರಾವಳಿ ಏನಿದೆ ಓಲ್ಡ್ ಫೋಲ್ಡ್ ಮೌಂಟೇನ್ಸ್ಗೆ ಬರುತ್ತೆ. ಅದೇ ಹಿಮಾಲಯಸ್ ಆದರೆ ನ್ಯೂ ಫೋಲ್ಡ್ ಮೌಂಟೇನ್ಸ್ಗೆ ಬರುತ್ತೆ. ಸೊ ಓಲ್ಡೆಸ್ಟ್ ಮೌಂಟೇನ್ ರೇಂಜ್ ಆಫ್ ಇಂಡಿಯಾ ಯಾವುದು ಅಂತಂದರೆ ಇಟ್ ಈಸ್ ಅರಾವಳಿಸ್. ಅದು. ತದನಂತರ ಏನು ಅಂತಂದರೆ ಬಯೋಡೈವರ್ಸಿಟಿ, ಅಲ್ಲಿರುವಂತಹ ಬಯೋಡೈವರ್ಸಿಟಿ ಏನಿದೆ ಅದನ್ನು ನಾವು ಕಾಪಾಡ್ಕೋಬೇಕು ಅಂತ ಅಂದರೆ ಅರಾವಳಿ ರೇಂಜ್ಗಳು ಏನಿದೆ ಅವುಗಳನ್ನು ಸಂರಕ್ಷಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಈ ನಿರ್ಧಾರಗಳನ್ನು ಕೈಗೊಂಡಿದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮತ್ತಷ್ಟು ಅರಾವಳಿಯ ಬಗ್ಗೆ ಇನ್ಫಾರ್ಮೇಷನನ್ನು ನೋಡೋಣ. ಸೊ ಈಗಾಗಲೇ ನಾನು ಹೇಳಿರೋ ಥರ ಇಟ್ ಈಸ್ ಅ 2 ಬಿಲಿಯನ್ ಇಯರ್ ಓಲ್ಡ್ ಹಿಲ್ ರೇಂಜ್ ಆಗಿದೆ ಒಂದು. ತದನಂತರ ಏನು ಅಂತಂದರೆ ಅದು ಓಲ್ಡೆಸ್ಟ್ ಮೌಂಟೇನ್ ಆಫ್ ಇಂಡಿಯಾ ಅಂತ ಕೂಡ ನಾವು ತಿಳ್ಕೊಂಡಿದ್ದೀವಿ. ನಂತರ ಏನು ಅಂತಂದರೆ ಇದು ಥಾರ್ ಡೆಸರ್ಟ್ ಎಕ್ಸ್ಪ್ಯಾನ್ಷನ್ ಆಗೋದನ್ನು ತಡೀತಾ ಇದೆ. ಈಗ ಅರಾವಳಿ ಏನಿದೆ ಇಲ್ಲೇ ನೋಡಿ, ಇಲ್ಲಿ ಅರಾವಳಿ ರೇಂಜ್ ಏನಿದೆ ಇಲ್ಲಿದೆ. ಸೊ ಇದರ ಈ ಕಡೆ ಪಾರ್ಟ್ ಏನಿದೆ, ವೆಸ್ಟರ್ನ್ ಪಾರ್ಟ್ ಏನಿದೆ ಇದೆಲ್ಲ ಥಾರ್ ಡೆಸರ್ಟ್ ಅಂದರೆ ಮರುಭೂಮಿ ಇದೆ. ಸೊ ಈ ಒಂದು ಅರಾವಳಿ ಬೆಟ್ಟಗಳ ಸಾಲು ಇರಲಿಲ್ಲ ಅಂದಿದ್ದರೆ
ಥಾರ್ ಡೆಸರ್ಟ್ ಏನಿದೆ ಮತ್ತಷ್ಟು ಈ ಕಡೆಗೆ ಎಕ್ಸ್ಪ್ಯಾಂಡ್ ಆಗಿಬಿಡ್ತಾ ಇತ್ತು. ಸೊ ಅದನ್ನು ತಡೀತಾ ಇದೆ ಈ ಥಾರ್ ಡೆಸರ್ಟ್ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಎರಡನೇದು ಏನು ಅಂತಂದರೆ, ಹಲವಾರು ನದಿಗಳು, ಫಾರ್ ಎಕ್ಸಾಂಪಲ್ ಚಂಬಲ್ ಇರ್ಬೋದು, ಸಾಬರ್ಮತಿ ಇರ್ಬೋದು, ಲೂನಿ ಇರ್ಬೋದು, ಈ ಎಲ್ಲ ನದಿಗಳು ಏನಿದೆ ಇವುಗಳ ಒಂದು ಹುಟ್ಟು ಜಾಗ ಅರಾವಳಿ ರೇಂಜಲ್ಲಿದೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಗ್ರೌಂಡ್ ವಾಟರ್ ರೀಚಾರ್ಜ್ ಇರ್ಬೋದು, ಮೈಕ್ರೋ ಕ್ಲೈಮೇಟ್ ಸ್ಟೆಬಿಲಿಟಿ ಇರ್ಬೋದು, ಮತ್ತು ಬಯೋಡೈವರ್ಸಿಟಿಯನ್ನು ಸಪೋರ್ಟ್ ಮಾಡೋದಿರ್ಬೋದು, ಅದೆಲ್ಲನೂ ಈ ಒಂದು ಅರಾವಳಿ ರೇಂಜ್ ಮಾಡ್ತಾ ಇದೆ. ಸೊ ಹಾಗಾಗಿ ಅರಾವಳಿ ರೇಂಜ್ ಏನಿದೆ ಇದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಭಾರತದ ಒಂದು ಜಿಯೋಗ್ರಫಿಯನ್ನು ಡಿಫೈನ್ ಮಾಡೋದ್ರಲ್ಲಿ. ಸೊ ಹಾಗಾಗಿ ಇದರ ಒಂದು ಪ್ರೊಟೆಕ್ಷನ್ ಏನಿದೆ ದ್ಯಾಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ಮಿನರಲ್ ರಿಸೋರ್ಸಸ್ ಅಂತ ಬಂದಾಗ ಇಲ್ಲಿ ನಮಗೆ ಸ್ಯಾಂಡ್ ಸ್ಟೋನ್ ಇರ್ಬೋದು, ಲೈಮ್ ಸ್ಟೋನ್ ಇರ್ಬೋದು, ಮಾರ್ಬಲ್ಲು, ಗ್ರಾನೈಟು, ಈ ರೀತಿಯಾಗಿ ಇರುವಂತಹ ಮಿನರಲ್ಸ್ ಸಿಗ್ತಾ ಇದೆ. ಸೊ ಇದೆಲ್ಲದು ಒಂದು ಕಡೆ ಎಕ್ಸ್ಪೋರ್ಟ್ಗೆ ಇರ್ಬೋದು, ಮತ್ತೊಂದು ಕಡೆ ಕನ್ಸ್ಟ್ರಕ್ಷನ್ಸ್ಗೆ ಯೂಸ್ ಮಾಡ್ತಾ ಇದ್ದೀವಿ ನಾವು. ಸೊ ಇದರಿಂದ ಈ ಒಂದು ಮಿನರಲ್ಸ್ ಕೂಡ ನಮಗೆ ಇಂಪಾರ್ಟೆಂಟ್. ಬಟ್ ಹಾಗಂತ ಅಂದ್ಬಿಟ್ಟು ಮಿನರಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಹೋಗಿ ನಾವು ಅರಾವಳಿ ರೇಂಜ್ಗೆ ಡ್ಯಾಮೇಜ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ, ಎಸ್, ನಾವು ಅರಾವಳಿ ರೇಂಜನ್ನು ಪ್ರೊಟೆಕ್ಟ್ ಮಾಡಬೇಕು. ಆದರೆ ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡಬೇಕು ಅಂತ ನಾವು ನೋಡಿದಾಗ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂದರೆ, ಒಂದು ಅರಾವಳಿ ಪ್ರೊಟೆಕ್ಷನ್ ಕಮಿಟಿ ಅನ್ನುವಂಥ ಒಂದು ಕಮಿಟಿಯನ್ನು ಏನಂತೀವಿ ರಚಿಸಿತ್ತು. ಸೊ ಆ ಒಂದು ಕಮಿಟಿಯಲ್ಲಿ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ, ಫಾರೆಸ್ಟ್ ಸರ್ವೆ, ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ, ಜಿಯೋಲಾಜಿಕಲ್ ಸರ್ವೆಯಿಂದ ಎಲ್ಲದರಿಂದನೂ ಮೆಂಬರ್ಸ್ಗಳು ಇದ್ದರು. ಸೊ ಇವ್ರೇನು ಮಾಡಿದ್ರು ಅಂತಂದರೆ, ಆ್ಯಸ್ ಪರ್ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ 2010ರಲ್ಲಿ ನಡೆದಂತಹ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಏನಿದೆ ಇದರ ಪ್ರಕಾರ ಏನು ಹೇಳಿತ್ತು ಅಂತಂದರೆ, ಸ್ಲೋಪ್ ಏನಾದರೂ 3 ಡಿಗ್ರಿಗಿಂತ ಜಾಸ್ತಿ ಇದ್ದು, ಮತ್ತು 100 ಮೀಟರ್ ಫುಟ್ ಹಿಲ್ ಬಫರು ಮತ್ತು 500 ಮೀಟರ್ ವ್ಯಾಲಿ ಈ ಥರವಾಗ ಇದ್ದಾಗ ಮಾತ್ರ ಅದನ್ನು ಹಿಲ್ ರೇಂಜಿಂದ ಆಚೆ ಉಳಿಸ್ತೀವಿ ಅಂತ ಹೇಳಿದ್ದಾರೆ. ಏನೋ ಫಾರೆಸ್ಟ್ ಇದರಲ್ಲಿ ಆಯಿತಾ, ಅಂದರೆ ಇಲ್ಲಿ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ 2010ರಲ್ಲಿ ಬಂದಾಗ. ಸೊ ಈಗ ಹೊಸದಾಗಿ ರಚಿಸಿದಂಥ ಕಮಿಟಿ ಏನಿದೆ, ಅಂದರೆ 2025 ಅಕ್ಟೋಬರಲ್ಲಿ ಈ ಒಂದು ಕಮಿಟಿ ರಚಿಸಿದ್ದು, ಅವರು ರಿಪೋರ್ಟನ್ನು ಕೂಡ ನೀಡಿರುವಂಥದ್ದು. ಸೊ ಅವ್ರೇನು ಹೇಳಿದ್ದಾರೆ ಅಂತ ಅಂದರೆ, 100 ಮೀಟರ್ಗೂ ಮೇಲಿದ್ದರೆ, 100 ಮೀಟರ್ಗಿಂತ ಹೆಚ್ಚಿದ್ದರೆ ಅದನ್ನು ನಾವು ಅರಾವಳಿ ಅಂತ ಕನ್ಸಿಡರ್ ಮಾಡ್ಬೋದು ಅಂತ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಸಿಂಪಲ್ ಕ್ರೈಟೇರಿಯಾ, ಇಲ್ಲಿ ಇದೇನು ಟೆಕ್ನಿಕಲ್ ಡೆಫಿನಿಷನ್ಸ್ಗಳಿತ್ತು ಅಂದರೆ ಇಷ್ಟು ಆ್ಯಂಗಲ್ ಇರಬೇಕು, ಇಷ್ಟು ವ್ಯಾಲಿ ಡಿಸ್ಟೆನ್ಸ್ ಇರಬೇಕು, ಇದೆಲ್ಲ ಬೇಡ. ಸಿಂಪಲ್ಲಾಗಿ 100 ಮೀಟರ್ಗಿಂತ ಎತ್ತರವಾಗಿದ್ದರೆ ಅದನ್ನ ಅರಾವಳಿ ರೇಂಜ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಂದರೆ ಈ ಏರಿಯಾದಲ್ಲಿ ಎಲ್ಲೆಲ್ಲಿ 100 ಮೀಟರ್ಗಿಂತ ಹೈಟ್ ಹೆಚ್ಚಿದೆ, ಒಂದು ಬೆಟ್ಟ ಇದೆ ಅಂದರೆ ಆ ಬೆಟ್ಟದ ಒಂದು ಹೈಟ್ 100 ಮೀಟರ್ಗಿಂತ ಹೆಚ್ಚಿದೆ ಅಂತಂದರೆ ಅದನ್ನು ಅರಾವಳಿ ರೇಂಜ್ ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂತ ಈ ಒಂದು ಕಮಿಟಿ ಶಿಫಾರಸನ್ನು ಮಾಡಿತ್ತು. ಅದನ್ನೇ ಸುಪ್ರೀಂ ಕೋರ್ಟ್ ಕೂಡ ಆಕ್ಸೆಪ್ಟ್ ಮಾಡಿದೆ ಅನ್ನುವಂಥದ್ದು. ಆ್ಯಂಡ್ ಈ ಸುಪ್ರೀಂ ಕೋರ್ಟ್ನ ಏನು ಎಫರ್ಟ್ಸ್ ಏನಿದೆ ಅಂದರೆ, ಈಗ ಯೂನಿಫಾರ್ಮ್ ಡೆಫಿನಿಷನ್ ಕೊಡೋದಿರ್ಬೋದು, ಮತ್ತು ಸ್ಟಾಪ್ ಮಾಡಿರೋದಿರ್ಬೋದು, ಲೈಸೆನ್ಸನ್ನು ನೀಡೋದು ಸ್ಟಾಪ್ ಮಾಡೋದಿರ್ಬೋದು, ಇದೆಲ್ಲ ಇಟ್ ಈಸ್ ಅ ಗುಡ್ ಡಿಸಿಷನ್. ಬಟ್ ಅಟ್ ದ ಸೇಮ್ ಟೈಮ್ ನಾವು ಲಾಂಗ್ ಟರ್ಮ್ ಕನ್ಸರ್ವೇಷನ್ ಮೇಲೂ ಕೂಡ ಫೋಕಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಎಕೊಲಾಜಿಕಲ್ ರಿಸ್ಟೋರೇಷನ್ ಇರ್ಬೋದು, ಅಫಾರೆಸ್ಟೇಷನ್ ಮಾಡುವಂಥದ್ದಿರ್ಬೋದು, ವೈಲ್ಡ್ ಲೈಫ್ ಕಾರಿಡಾರ್ ಪ್ರೊಟೆಕ್ಷನ್ ಇರ್ಬೋದು, ಅಥವಾ ಕೇಂದ್ರ ಸರ್ಕಾರ ಸ್ಟಾರ್ಟ್ ಮಾಡಿರುವಂಥ ಅರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್ ಏನಿದೆ, ಈ ಗ್ರೀನ್ ವಾಲ್ ಪ್ರಾಜೆಕ್ಟ್ ಇರ್ಬೋದು, ಈ ರೀತಿಯಾಗಿರುವಂಥ ಲಾಂಗ್ ಟರ್ಮ್ ಕನ್ಸರ್ವೇಷನ್ ಪ್ಲಾನ್ ಮೇಲೆ ನಾವು ಫೋಕಸ್ ಮಾಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಇಂಡಿಯನ್ ಆರ್ಮಿ ಲೀವ್ಸ್ ಫಾರ್ ಡೆಸರ್ಟ್ ಸೈಕ್ಲೋನ್ 2 ಮಿಲಿಟರಿ ಎಕ್ಸಸೈಸ್. ಸೊ ಈ ಒಂದು ಆರ್ಟಿಕಲ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದ್ರೆ ಇಂಡಿಯನ್ ಆರ್ಮಿಯ ಕೆಲವು ಮಿಲಿಟರಿ ಎಕ್ಸಸೈಸನ್ನು ಹೆಸರಿಸಿ ಯಾವ ದೇಶದ ನಡುವೆ ನಡೆಯುತ್ತೆ ಈ ಒಂದು ಎಕ್ಸಸೈಸ್ ಅಂತ ಕೇಳಿರೋದಿರ್ಬೋದು. ಇಲ್ಲ ಅಂತ ಅಂದರೆ ಇಂಡಿಯಾ ಯಾವ ಒಂದು ದೇಶದ ಜೊತೆ ಸೇರಿ ಈ ಎಕ್ಸಸೈಸನ್ನು ನಡೆಸುತ್ತೆ ಅನ್ನುವಂಥ ಕ್ವೆಶನ್ಸ್ಗಳನ್ನು ನಾವು ನೋಡಿರುವಂಥ ಕಾರಣ ಈ ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ಇಲ್ಲಿ ನಮಗೆ ಡೆಸರ್ಟ್ ಸೈಕ್ಲೋನ್ 2 ಅನ್ನುವಂಥ ಮಿಲಿಟರಿ ಎಕ್ಸಸೈಸ್. ಸೊ ಯಾರ ಜೊತೆ ಮಾಡುತ್ತೆ ಅದು? UAE ಜೊತೆ. ಸೊ ಇಟ್ ಈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ UAE. ಸೊ UAE ಮತ್ತು ಇಂಡಿಯಾದ ನಡುವೆ ನಡೆಯುವಂಥ ಒಂದು ಮಿಲಿಟರಿ ಎಕ್ಸಸೈಸ್ ಆಗಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಒಂದು ಮಿಲಿಟರಿ ಟೈಸ್ಗಳು ಬಲವಾಗುತ್ತೆ, ತದನಂತರ ಜಾಯಿಂಟ್ ಕಾಂಬ್ಯಾಟ್ ಡ್ರಿಲ್ಸ್ಗಳಿರ್ಬೋದು, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇದೆಲ್ಲನೂ ಕೂಡ ಹೆಚ್ಚಾಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ. ಸೊ ಈಗ ನಾವು ಏನು ನೋಡ್ತೀವಿ ಅಂತಂದರೆ, ಕೆಲವು ಮುಖ್ಯವಾದಂತಹ ಮಿಲಿಟರಿ ಎಕ್ಸಸೈಸಸ್ಗಳನ್ನು ನೋಡೋಣ. ನಾನು ಇಲ್ಲಿ ಕೆಲವು ಇಂಪಾರ್ಟೆಂಟ್ ಆಗಿರುವಂಥದ್ದನ್ನ ಮಾತ್ರ ಹಾಕಿದ್ದೀನಿ. ಬಟ್ ಯಾವ ಒಂದು ಎಕ್ಸಸೈಸ್ ನ್ಯೂಸಲ್ಲಿ ಇರುತ್ತೆ ಅದನ್ನೆಲ್ಲ ನೀವು ಬರ್ಕೊಳ್ಬೇಕು. ಒಂದು ಕಡೆ ಲಿಸ್ಟ್ ಥರ ಮಾಡಿಟ್ಕೊಂಡ್ರೆ ಪ್ರಿಲಿಮ್ಸ್ ಟೈಮಲ್ಲಿ ನೀವು ಅದನ್ನ ಜಸ್ಟ್ ರಿವೈಸ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ, ಲೈಕ್ ಅದು ನೆನಪಲ್ಲಿರುತ್ತೆ ಅಂತ. ಸೊ ಈಗ ನಾವು ಆ ಕೆಲವು ಎಕ್ಸಸೈಸಸ್ಗಳನ್ನು ನೋಡೋಣ. ಮೊದಲಿಗೆ ಡೆಸರ್ಟ್ ಸೈಕ್ಲೋನ್ ಈಗಾಗಲೇ ನಾವು ನೋಡಿರೋ ಥರ ಅದು UAE ಜೊತೆ ಇದು ಆರ್ಮಿ ಮಾಡುವಂಥದ್ದು. ಸೊ ಇದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಆರ್ಮಿನ, ನೇವಿನ, ಏರ್ ಫೋರ್ಸ ಅನ್ನುವಂಥದ್ದು. ಸೊ ಇಲ್ಲಿ ಬರೋದು ಆರ್ಮಿ.
ನೆಕ್ಸ್ಟ್ ಯುದ್ಧ ಅಭ್ಯಾಸ್ ಮತ್ತು ವಜ್ರ ಪ್ರಹಾರ್ ಇದೆರಡು USA ಜೊತೆ ಮಾಡ್ತೀವಿ. ಬಟ್ ಯುದ್ಧ ಅಭ್ಯಾಸ್ ಬಂದು ಆರ್ಮಿ ಎಕ್ಸಸೈಸು, ವಜ್ರ ಪ್ರಹಾರ್ ಬಂದು ಸ್ಪೆಷಲ್ ಫೋರ್ಸಸ್ದು. ಇನ್ನು ನಾವು ವರುಣ, ಗರುಡ, ಶಕ್ತಿ ಇದು ಮೂರು ಫ್ರಾನ್ಸ್ ಜೊತೆ ಮಾಡುವಂಥದ್ದು. ಶಕ್ತಿ ಬಂದು ಇಂಡಿಯನ್ ಆರ್ಮಿ, ಏರ್ಫೋರ್ಸ್ ಗರುಡ ಮೇಲೆ ಹಾರಾಡುತ್ತೆ, ಸೊ ಏರ್ಫೋರ್ಸ್ ಜೊತೆ. ವರುಣ ಬಂದು ನೇವಿ, ವರುಣ ಮಳೆ ಅಂತ ನೆನ್ಪಿಟ್ಕೊಳ್ಳಿ, ಸೊ ಮಳೆ ನೀರು, ಸೊ ಇದರಲ್ಲಿ ನೇವಿ ಅಂತ. ತದನಂತರ ಮಿತ್ರಶಕ್ತಿ ಬಂದು ಶ್ರೀಲಂಕನ್ ಆರ್ಮಿ ಜೊತೆ. ಅದೇ ರೀತಿಯಾಗಿ ಸ್ಲೈನೆಕ್ಸ್ ಬಂದು ಶ್ರೀಲಂಕನ್ ನೇವಿ ಜೊತೆ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸೂರ್ಯಕಿರಣ್ ಈ ಹಿಂದೆ ಕ್ವೆಶನ್ ಬಂದಿದೆ ಸೂರ್ಯಕಿರಣ್ ಮೇಲೆ. ಸೊ ಇಟ್ ಇಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ನೇಪಾಳ್ ಆರ್ಮಿ. ಸೊ ಈ ಒಂದು ಟೇಬಲ್ ಏನಿದೆ ಇದನ್ನ ನೀವು ಒಂದ್ಸತಿ ಮೆಮರೈಸ್ ಮಾಡ್ಕೊಳ್ಳಿ. ಅಂದರೆ ಇದರಲ್ಲಿ ಇಂಪಾರ್ಟೆಂಟ್ನ ಹೈಲೈಟ್ ಮಾಡಿದ್ದೀನಿ. ಈವನ್ ಇದು ಎಕ್ವೇರಿನ್ ಇರ್ಬೋದು, ನೊಮ್ಯಾಡಿಕ್ ಎಲಿಫೆಂಟ್ ಇರ್ಬೋದು, ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಮಗೆ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇದೆ. ನೊಮ್ಯಾಡಿಕ್ ಎಲಿಫೆಂಟು ಮಂಗೋಲಿಯಾ ಜೊತೆ, ಎಕ್ವೇರಿನ್ ಮಾಲ್ಡೀವ್ಸ್ ಜೊತೆ. ಸೊ ಇದೆರಡು ಕನ್ಫ್ಯೂಸ್ ಆಗುತ್ತೆ, ಸ್ವಲ್ಪ ನೋಡ್ಕೋಬೇಕು. ಸೊ ಈ ಒಂದು ಡಿಫೆನ್ಸ್ ಎಕ್ಸಸೈಸ್ ನ್ಯೂಸಲ್ಲಿ ಏನಿರುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಅದ್ರ ಮೇಲೆ ಗಮನ ಹರಿಸ್ಬೇಕಾಗುತ್ತೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಇಷ್ಟು ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.